ನಮ್ದಿದು 8ನೇ ವರ್ಷದ ಭೀಮನಂವಾಸೆ. ಮದುವೆ ಆದಾಗಿಂದನೂ ನಾನು ಇದನ್ನು ಆಚರಿಸ್ಕೊತಾ ಬರ್ತಾ ಇದ್ದೀನಿ. ನನಗೆ ಗೊತ್ತಿರೋಷ್ಟು ನಾನು ಮಾಡ್ತೀನಿ. ಇದೇ ಹೀಗೆ ಪಾಲಿಸ್ಬೇಕು, ಅದು ಶಾಸ್ತ್ರ ಪ್ರಕಾರನೇ ಮಾಡಬೇಕು ಅಂತ ನಾನು ಅಷ್ಟೊಂದೇನು ತಿಳ್ಕೊಂಡಿಲ್ಲ. ನನಗೆ ಹೇಗೆ ಗೊತ್ತೋ ಅದ್ರ ಪ್ರಕಾರ ನಾನು ಪೂಜೆನ ಮಾಡೋವಂಥದ್ದು. ಕೆಲವರು ಸಂಜೆ ಮಾಡ್ತಾರೆ ಪೂಜೆನ, ಆದರೆ ನಾನು ಯಾವಾಗಲೂ ಅಷ್ಟೇ ಬೆಳಗ್ಗೆನೇ ಮಾಡೋವಂಥದ್ದು. ಅವ್ರ ಕೆಲ್ಸಕ್ಕೆ ಹೋಗೋಷ್ಟಲ್ಲೇ ನಾನು ಪೂಜೆನ ಮಾಡಿಬಿಡ್ತೀನಿ. ಅದಕ್ಕೋಸ್ಕರ ಇವತ್ತು 5 ಗಂಟೆಗೇ ಎದ್ದಿದ್ದೆ. 5 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ, ತಿಂಡಿ ಎಲ್ಲ ಮಾಡಿ ಪೂಜೆ ಬೇಗ ಮಾಡಿಬಿಡೋಣ ಅಂತ ಫಸ್ಟು ನಾನು ದೇವ್ರ ಮನೆ ಪೂಜೆನೂ ಕೂಡ ಮಾಡಿಕೊಂಡು ನಂತರ ಪಾದಪೂಜೆ ಮಾಡ್ತಾಯಿದ್ದೀನಿ. ಹೆಂಡತಿ ಆದವಳು ಬರೀ ಸಂತೋಷದ ದಿನಗಳಲ್ಲಿ ಗಂಡನ ಜೊತೆ ಇರೋದಂಥದ್ದಲ್ಲ, ಅವ್ರಿಗೆ ಕಷ್ಟ ಬಂದಾಗೂ ಕೂಡ ಅವ್ರ ಬೆನ್ನೆಲುಬಾಗಿ ನಾವು ನಿಂತ್ಕೋತೀವಲ್ಲ, ಏನೇ ಕಷ್ಟ ಬಂದರೂ ಎದುರಿಸೋ ಶಕ್ತಿ ಕೊಡ್ತೀವಲ್ಲ, ನನ್ನ ಪ್ರಕಾರ ಅದು ಗಂಡ ಹೆಂಡತಿ ಸಂಬಂಧ ಅಂತ ಹೇಳ್ತೀನಿ. ಯಾಕಂದರೆ ನಾವು ಅವ್ರಿಗೆ ಎಷ್ಟು ಸಪೋರ್ಟಿವ್ ಆಗಿ ಇರ್ತೀವೋ ಅಷ್ಟು ಅವರಿಗೆ ಧೈರ್ಯ ಇರುತ್ತೆ, ಶಕ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಈ ಹೆಂಡತಿ ಆದವಳು ಯಾವಾಗಲೂ ಕೂಡ ನಗ್ನಾಗ್ತಾ ಇದ್ದರೆ ಅದು ಗಂಡನಿಗೆ ಶ್ರೇಯಸ್ಸು ಮತ್ತು ಆಯಸ್ಸು ಹೆಚ್ಚಿಸುತ್ತೆ ಅಂತಲೇ ಹೇಳ್ತಾರೆ. ದಿನಗಳು ಕಳೆದಂತೆ ನಾವು ಎಷ್ಟೇ ಮಾಡ್ರನೈಸ್ ಆಗ್ಬೋದು, ಆದರೆ ನಾವು ಇಂದಿನಿಂದ ನಡೆಸ್ಕೊಂಬಂದಿರೋಂತಹ ಸಂಪ್ರದಾಯಗಳನ್ನ ನಾವು ಪಾಲನೆ ಮಾಡಲೇಬೇಕು. ಅದರಿಂದ ಯಾವುದಾದ್ರೂ ಒಂದು ರೀಸನ್ ಇದ್ದೇ ಇರುತ್ತೆ. ಅಷ್ಟಿಲ್ದಲೇ ಅದನ್ನೆಲ್ಲ ನಡ್ಸ್ಕೊಂಬಂದಿರಲ್ಲ. ಟಿಫನಿಗೆ ಬಂದುಬಿಟ್ಟು ಇವತ್ತು ಪಲಾವು ಮತ್ತು ಸ್ವೀಟಿಗೆ ನಾನು ಶಾವಿಗೆ ಪಾಯಸ ಮಾಡಿದ್ದೆ. ಶಾವಿಗೆ ಪಾಯಸ ತುಂಬಾ ಚೆನ್ನಾಗಾಗಿತ್ತು. ತಿಂಡಿ ತಿನ್ಕೊಂಡು ಡ್ಯೂಟಿಗೆ ಹೊರಟರು.